ಅಮ್ಮ ಯಾಕಪ್ಪ ಇಷ್ಟು ದಿನ ನೋವು ಕೊಟ್ಟಿ ಸಾಲ್ದ? ಯಾರಿಗಾದ್ರೂ ಸಾವು ಕೊಡ್ಬೇಕು ಅಂತ ಬಂದಿದ್ಯಾ? ಸಾಯೋ ಅಂತವ್ರು ಯಾರು ಇಲ್ಲ ಕಣ. ಆಗ್ಲೇ ಎಲ್ರೂ ಸತ್ತು ಹೋಗಾಯ್ತು. ಉಳಿದಿರೋದು ಜೀವಂತ ಶವಗಳು ಮಾತ್ರ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಮ್ಮ. ನಿಮ್ಮಿಬ್ಬರಿಗೂ ಆಸರೆ ಆಗ್ಬೇಕಾಗಿರೋ ನಾನೇ ನಿಮ್ಮನ್ನ ಕಷ್ಟಕ್ಕೆ ತಳ್ಳಿದ್ದೀನಿ. ನೋಡು, ನಿನ್ನನ್ನು ಹೊಡಿ ಬಡಿ ಕೊಚ್ಚು ಕೊಲ್ಲು ಏನ್ ಬೇಕಾದ್ರೂ ಮಾಡು, ಒಂದೇ ಒಂದ್ಸರಿ ಕ್ಷಮಿಸಿದ್ದೀನಿ ಅಂತ ಹೇಳಮ್ಮ. ಹೇಳಮ್ಮ. ಕ್ಷಮಿಸ್ಬೇಕಾ? ಅದು ನಿನ್ನನ್ನ? ಯಾವುದನ್ನ ಅಂತ ಕ್ಷಮಿಸ್ಬೇಕು? ಮಾವನ ಮನೆಗೆ ಹೋದ ತಕ್ಷಣ ಹೆತ್ತ ತಂದೆ ತಾಯಿನ ನಿರ್ಲಕ್ಷ್ಯ ಮಾಡ್ದಲ್ಲ, ಅದನ್ನು ಕ್ಷಮಿಸ್ಬೇಕಾ? ಕೆಲ್ಸಕ್ಕೆ ಅಂತ ಬಂದ್ ತಂಗಿನ ಇವಾಗ ಅಯ್ಯೋ ಅನ್ನಿಸ್ತಲ್ಲ, ಅದನ್ನು ಕ್ಷಮಿಸ್ಬೇಕಾ? ಅಮ್ಮನ ಕೈ ತುತ್ತನ್ನ ತಿರಸ್ಕಾರ ಮಾಡ್ದಲ್ಲ, ಅದನ್ನು ಕ್ಷಮಿಸ್ಬೇಕಾ? ಕಟ್ಕೊಂಡ್ ಹೆಂಡತಿಗೆ ದ್ರೋಹ ಬಗ್ದಲ್ಲ, ಅದನ್ನು ಕ್ಷಮಿಸ್ಬೇಕಾ? ಆಯ್ತು, ಅದನ್ನೆಲ್ಲ ಕ್ಷಮಿಸ್ಬಿಡ್ತೀನಿ. ಆದ್ರೆ ನಿಮ್ಮಪ್ಪ ಆಸ್ಪತ್ರೆಯಲ್ಲಿ ನರಳ್ತಾ ಇದ್ದಾಗ ಇನ್ನೊಬ್ಬಳು ತೋಟಕ್ಕೆ ಕೇಳಿದ್ದಲ್ಲ, ಅದನ್ನ ಮಾತ್ರ ನಾನು ಯಾವತ್ತೂ ಕ್ಷಮಿಸೋದಿಲ್ಲ. ಇಲ್ಲಿ ಒಂದು ಕ್ಷಣ ಕೂಡ ಇರ್ಕೊಡ್ದು ಹೊರಟೋಗೋ. ಇಲ್ಲ, ನೀವೇನೇ ಹೇಳಿದ್ರು ನಾನು ಇಲ್ಲಿಂದ ನಿಮ್ಮನ್ನು ಬಿಟ್ಟು ಹೋಗಲ್ಲ. ನಿಮ್ಮ ಇಚ್ಛೆಗೆ ವಿರುದ್ಧವಾಗಿ ನಡ್ಕೊಂಡು ಕೊಚ್ಚಲ್ಲಿ ಬಿದ್ದಿರೋ ಪಾಪಿ ನಾನು. ಮಮತೆಗಿಂತ ಮೋಹ ಹೆಚ್ಚು, ಪ್ರೀತಿಗಿಂತ ಪ್ರಣಯ ಹೆಚ್ಚು ಅಂತ ತಿಳ್ಕೊಳ್ಳೋ ದೀಪದ ಹುಳು ನಾನು. ಆ ದೀಪದ ಬೆಂಕಿ ಸುಟ್ಟ ಮೇಲೆ ಸತ್ಯ ಏನು ಅಂತ ಅರ್ಥ ಆಗಿದೆ ಅಮ್ಮ. ಈಗಾಗಲೇ ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೆಂದಿದ್ದೀನಿ. ಈ ರೀತಿ ಮೌನವಾಗಿದ್ದು ನನ್ನ ಸುಡ್ಬೇಡ ಅಮ್ಮ. ಕ್ಷಮಿಸಿದ್ದೀನಿ ಅಂತ ಹೇಳಮ್ಮ, ಹೇಳಮ್ಮ. ನಾವು ಮಾಡಿದ ಪಾಪಗಳನ್ನ ಏನು ಸಂಬಂಧ ಇಡ್ದಿರೋ ಗಂಗೆನೆ ತುಳಿತಾಳಂತೆ. ಹೆತ್ತ ತಾಯಿ ನೀನು, ನನ್ನ ಮೇಲೆ ಕರುಣೆ ಬರ್ತಾ ಇಲ್ವೇನಮ್ಮ? ನಿನ್ನ ಎಡಗಾಲಲ್ಲಿ ಒದ್ದಾದ್ರು ನನಗೆ ಕ್ಷಮಿಸಮ್ಮ. ಕ್ಷಮಿಸಿದ್ದೀನಿ ಅಂತ ಹೇಳಮ್ಮ. ನಾನು ಎಷ್ಟು ಕೇಳ್ಕೊಂಡ್ರು ನಿನ್ ಮನ್ಸಿಗೆ ಕರಗ್ತಾ ಇಲ್ಲ ಅಂದ್ರೆ ನಾನು ಎಂತ ದರಿದ್ರಿದವನು ಅಂತ ನಂಗೆ ಅರ್ಥ ಆಗ್ತಾ ಇದೆ. ನಿನ್ನ ಕ್ಷಮೆಗೂ ನಾನು ಯೋಗ್ಯನಲ್ಲ ಅಂದಮೇಲೆ ನಾನು ಇಲ್ಲಿರಲ್ಲಮ್ಮ. ನಿಮ್ಮೆಲ್ಲರನ್ನ ದೂರ ಹೊಟ್ಟೋಗ್ತೀನಿ. ನನ್ನ ನೇಳು ಕೂಡ ನಿಮ್ಗೆ ಸೋಗಲ್ಲ. ನಾನು ಹೋಗ್ತೀನಮ್ಮ, ಹೋಗ್ತೀನಿ. ಸುರೇಶ, ಮನಸ್ತಡಿಲಾರ್ದೆ ಏನೇನೋ ಮಾತಾಡ್ಬಿಟ್ಟೆ. ಕ್ಷಮಿಸ್ಬಿಡ, ಕ್ಷಮಿಸ್ಬಿಡ. ಅಣ್ಣನ್ ಬಾಯಿ ಹಾಳು ಮಾಡಿದಾಯ್ತು. ಇನ್ನ ಎಷ್ಟು ಜನ ಹಾಳು ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ಪೂರ್ತಿ ಮುಚ್ಚೆ ಬಾಯಿ. ನನ್ನ ಹೆಸರತ್ತು ಯೋಗ್ಯತೆನೂ ನಿನ್ಗಿಲ್ಲ. ಹೇಳೆ, ಯಾಕೆ ನನಗೆ ದ್ರೋಹ ಮಾಡಿದೆ? ನನ್ನನ್ನು ಯಾಕೆ ಈಗ ಗತಿ ತಂದೆ? ಹೇಳೆ ರಾಕ್ಷಸಿ. ಪೂರ್ತಿ ನನಗೆ ರಸ್ತೆಯಲ್ಲಿ ಅವಮಾನ ಮಾಡ್ತಾ ಇದ್ಯಾ? ಮಾನ ಇರೋರ್ಗೆ ಕಣೆ ಅವಮಾನ ಆಗೋದು. ನಾಚಿಕೆ ಮಾನ ಬಿಟ್ಟಿರೋ ನಿನ್ನಂತವ್ರಿಗಿಂತ ಅವಮಾನನೇ.
ನೀನು ಮಾನ ಗೆಟ್ಟಿರೋದು ಸಾಲದು ಅಂತ ನನ್ನ ಮಾನ ಕಳೆಯೋಕ್ ಟ್ರೈ ಮಾಡ್ತೀಯಾ? ಹೇಳೆ, ನನ್ನ ಯಾಕೆ ಅಂತ ಮನೆ ಕಳಿಸ್ದೆ? ಬೊಗಳೆ. ಏಯ್, ನೀನ್ ಜಾಸ್ತಿ ಮಾತಾಡ್ತಾ ಇದೀಯಾ. ಆ ಘರ್ವಾಲಿ ಮನೆಗೆ ಹೋಗಿ ನಿನ್ ಕೊಪ್ಪು ಇಳ್ದಿರತ್ತೆ ಅನ್ಕೊಂಡಿದ್ದೆ. ಪರವಾಗಿಲ್ಲ, ಅದೃಷ್ಟ ಚೆನ್ನಾಗಿದೆ, ಬಚಾವಾಗಿದ್ಯಾ. ಇಲ್ಲಾಂದ್ರೆ ನನ್ನ ಎದುರಿಗೆ ನಿಂತು ಮಾತಾಡೋ ಯೋಗ್ಯತೆ ಇಲ್ಲಿದೆ ನಿನ್ಗೆ. ಏಯ್, ಯೋಗ್ಯತೆ ಅನ್ನೋದು ಯಾರು ಕೊಡ್ಬೇಕಾಗಿಲ್ಲ ಕಣೆ, ಒಳ್ಳೆಯವ್ರಿಗೆ ತಾನಾಗೆ ಬರುತ್ತೆ. ನಾನು ಯಾರಿಗೂ ಕೇಳಿ ಬಯಸಿಲ್ಲ ಅಂದ್ಮೇಲೆ ಆ ದೇವ್ರು ನನಗೆ ಕೆಟ್ಟದ್ ಮಾಡೋದಿಲ್ಲ. ಕೊಲ್ಲೋನಿದ್ಮೇಲೆ ಕಾಯೋನಿದ್ದೇ ಇರ್ತಾನೆ. ಯಾಕೆ ಯಾಕೆ ಹೀಗ್ ಮಾಡ್ದೆ? ನನ್ನ ಜೀವನನೇ ಸರ್ವನಾಶ ಮಾಡಕ್ ಹೊರಟಿದ್ಯಲ್ಲೇ, ಅಂತ ತಪ್ಪು ನಾನೇನೆ ಮಾಡಿದ್ದೆ. ಯಾಕೆ ಮಾಡಿಲ್ಲ? ನಿಮ್ ಅತ್ತಿಗೆ ಹತ್ರ ನಮ್ ವಿಷಯ ಎಲ್ಲ ಚಾಡಿ ಹೇಳ್ದೆ. ಅವ್ನ ನಮ್ಮ ಮನೆಗೆ ಕರ್ಕೊಂಡ್ಬಂದು ನನ್ನ ಮೇಲೆ ಕೈ ಮಾಡ್ತಿದ್ಯಾ? ನನಗೆ ಅನ್ಬಾರದ ಮಾತನ್ನೆಲ್ಲ ಅಂದಿದ್ಯಾ? ಇಷ್ಟೆಲ್ಲ ಆದ್ಮೇಲೆ ನೀನ ಸುಮ್ನೆ ಬಿಟ್ಬಿಡ್ಬೇಕಾಗಿತ್ತಾ? ಇಲ್ಲ, ಇದೆ ಈ ಹಠಾನೇ ನಿನ್ನ ಹಾಳು ಮಾಡೋದು. ಹಠ ಸಾಧಿಸೋ ಯಾವ ಹೆಣ್ಣು ಉದ್ಧಾರ ಆಗಲ್ಲ. ಈ ಕೆಟ್ಟ ಹಠನ್ ಬಿಟ್ಟು ಒಂದೇ ಒಂದ್ಸಲ ನನ್ನ ಜಾಗದಲ್ಲಿ ನಿಂತು ಯೋಚನೆ ಮಾಡು. ನಿನಗೂ ಒಬ್ಬ ಅಣ್ಣ ಇದ್ದು ನಿನ್ನೊಂದೊಳ ಹಿಂದೆ ಅವ್ನು ಬಿದ್ದು ನಿಮ್ಮ ಅತ್ತಿಗೆ ನಿರ್ಲಕ್ಷ್ಯ ಮಾಡಿದಿದ್ರೆ ಆಗ ನೀನ್ ಏನ್ ಮಾಡ್ತಿದ್ದೆ? ನಾನ್ ಮಾಡಿದ್ದನ್ನೇ ನೀನು ಮಾಡಿರ್ತಿದ್ದೆ. ಆ ರೀತಿ ಯೋಚನೆ ಮಾಡೋದ್ ಬಿಟ್ಟು ನಮ್ಮಂತ ಅಸಹಾಯಕರ ಮೇಲೆ ದ್ವೇಷ ಸಾಧಿಸ್ತಿದ್ಯಲ್ಲ, ನೀನು ಒಂದ್ ಹೆಣ್ಣ. ಇನ್ನೊಬ್ರಿಗೆ ನೋವು ಕೊಡೋದು ದೊಡ್ಡದಲ್ಲ ಕಣೆ, ಇನ್ನೊಬ್ರು ನೋವನ್ನ ಕಡಿಮೆ ಮಾಡೋದು ದೊಡ್ಡತನ. ಅಂತ ದೊಡ್ಡತನ ನಿನ್ನಂತ ಚಿಲ್ಲರೆ ಯೋಗ್ಯತೆ ಒಳಗೆ ಎಲ್ಲಿಂದ ಬರ್ಬೇಕು? ಸ್ಫೂರ್ತಿ, ಲ್ಯಾಂಗ್ವೇಜ್ ಕಿರುಚಬೇಡ. ಬೀದಿಲ್ ಕಿರ್ಚಿದ್ರೆ ನಿನ್ನ ಮಾನ ಮರ್ಯಾದೆನೆ ಹೋಗೋದು. ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಮಾನ ಕಳೆಯಕ್ ಹೋದೋಳಲ್ವಾ ನೀನು? ನಿನ್ನಂತವಳ ಹತ್ರ ಮರ್ಯಾದೆ ಬಗ್ಗೆ ಮಾತಾಡ್ತಿದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ. ಬುದ್ಧಿ ಇಲ್ಲ ಅಂತ ಗೊತ್ತಾಯ್ತಲ್ಲ, ಮತ್ತ್ಯಾಕೆ ಇಲ್ಲೇ ನಿಂತಿದ್ಯಾ? ಗೆಟ್ ಲಾಸ್ಟ್. ನನ್ನ ಮಾತು ಇನ್ನೂ ಮುಗುದಿಲ್ಲ. ಗೆಟ್ ಔಟ್ ಅಂತ ಹೇಳೋದಕ್ಕೆ ಇದೇ ನಿಮ್ಮ ಅಪ್ಪನ ಮನೆನೂ ಅಲ್ಲ ಅಲ್ವೇ? ನನ್ನ ಘರ್ವಾಲಿ ಮನೆಗೆ ಕಳ್ಸೋದ್ಯಲ್ಲ, ಇದ್ರ ಪರಿಣಾಮ ಏನಾಗುತ್ತೆ ಅಂತ ಒಂದೇ ಒಂದ್ಸಲನಾದ್ರೂ ನೀನ್ ಯೋಚನೆ ಮಾಡ್ದ್ಯಾ? ಅದರಿಂದ ನನ್ನ ಮರ್ಯಾದೆ ಹೋಯ್ತು. ನಮ್ಮ ಅಪ್ಪ ಅಮ್ಮ ಬೀದಿಲಿ ತಲೆ ಎತ್ಕೊಂಡು ತಿರ್ಗಾಡ್ದಿರೋ ಹಾಗಾಯ್ತು. ಆ ಶಾಕ್ನಿಂದ ನಮ್ಮ ಅಪ್ಪಾಜಿಗೆ ಸ್ಟ್ರೋಕ್ ಹೊಡಿತು. ಅವ್ರು ಬದುಕುಳಿಯೋದೇ ಕಷ್ಟ ಆಯ್ತು. ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ? ನೀನು. ಮನುಷ್ಯತ್ವನ ಇಲ್ದಿರೋ ನೀನು ಕಣೆ. ಹೆಣ್ಣನ್ನ ದೀಪಕ್ಕೆ ಹೋಲಿಸ್ತಾರೆ. ಯಾಕೆ ಹೇಳು? ಅವಳು ಮನೆನ ಮನಸ್ಗಳನ್ನ ಬೆಳಗ್ತಾಳೆ ಅಂತ. ಆದ್ರೆ ನೀನು ದೀಪ ಅಲ್ಲ, ಬೆಂಕಿ. ಮುಟ್ಟದನ್ನೆಲ್ಲ ಸುಡೋ ಅಂತ ಬೆಂಕಿ. ನೀನು ಕಾಲಿಟ್ಟ ಕಡೆ ಎಲ್ಲ ಸರ್ವನಾಶನೆ ಹೊರತು ಉದ್ಧಾರ ಖಂಡಿತ ಆಗೋದಿಲ್ಲ. ಅಷ್ಟೇ ಅಲ್ಲ, ಅದರಿಂದ ನೀನು ನೆಮ್ಮದಿ ಆಗಿರೋದಿಲ್ಲ. ನಿನ್ ಒಳಗಿರೋ ಕಿಚ್ಚು ಒಂದಲ್ಲ ಒಂದಿನ ನಿನ್ನನ್ನ ಸುಟ್ಟೆ ಸುಡುತ್ತೆ. ಅದನ್ನ ಜ್ಞಾಪಕ ಇಟ್ಕೋ. ನೋಡು, ನಾನು ಈಗಲೂ ಮನ್ಸು ಮಾಡಿದ್ರೆ ನಿನ್ ಮೇಲೆ ಕಂಪ್ಲೇಂಟ್ ಕೊಟ್ಟು ನಿನ್ನನ್ನ ಒಳಗೆ ಹಾಕ್ಸ್ಬೋದು. ಹಾಗೆ ಮಾಡಿದ್ರೆ ನಿನಗೂ ನನಗೂ ಏನ್ ವ್ಯತ್ಯಾಸ ಇರುತ್ತೆ ಹೇಳು? ನೀನು ಹೀಗೆ ನಿನ್ ಚಾಳಿ ಮುಂದುವರ್ಸಿದ್ರೆ ನಿನ್ನ ವಿಷಯದಲ್ಲಿ ನಾನು ತುಂಬಾ ಕೆಟ್ಟೋಳಾಗ್ಬೇಕಾಗತ್ತೆ. ಕೊನೆದಾಗ ಹೇಳ್ತಾ ಇದ್ದೀನಿ, ಇನ್ನು ಮೇಲಾದ್ರೂ ಹೆಣ್ಣಿಗಿರ್ಬೇಕಾದ ಲಜ್ಜೆ, ನಯ, ವಿನಯ, ಒಳ್ಳೆತನ ಕಲ್ತ್ಕೋ. ಉದ್ಧಾರ ಆಗ್ತೀಯ. ಇಲ್ಲ ಕೊಚ್ಚಲು ಬಿದ್ದು ಹುಳುತ್ತರ ಒದ್ದಾಡ್ತೀಯ ಅಂದ್ರೆ ನಿನ್ನ ಹಣೆ ಬರಹ. ಆಮೇಲೆ ಆ ದೇವ್ರು ನಿನ್ ಕಾಪಾಡಕ್ ಬರಲ್ಲ, ತಿಳ್ಕೊ. ಈಗ ಫೈನಲ್ ಆಗಿ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಿ? ನನ್ನ ಮಗಳಿಗೂ ಅಳಿಯನ್ಗೂ ಡೈವರ್ಸ್ ಕೊಡ್ಸೋಣ ಅನ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮ ಹತ್ರ ಬಂದಿದ್ದು. ಏನ್ ಸರ್, ಲಾಯರ್ಗಳಿರೋದೇ ಡೈವರ್ಸ್ ಕೊಡ್ಸೋಕೆ ಅನ್ನೋ ಹಾಗೆ ಮಾತಾಡ್ತೀರಿ? ನಾವು ಬಂಧನದಿಂದ ಹೇಗೆ ಬಿಡುಗಡೆ ಕೊಡಿಸ್ತೀವೋ ಹಾಗೆ ಕಿತ್ತೋಗಿರೋ ಸಂಬಂಧಗಳನ್ನ ಕೂಡಿಸಿ ಬೆಸ್ಗೆನೂ ಹಾಕ್ತೀವಿ. ಆದರೆ ನಾನು ಬಂದಿರೋದು ಬೇಸಿಗೆ ಹಾಕ್ಸೋಕ್ಕಲ್ಲ, ಬಿರುಕು ಮೂಡ್ಸೋಕೆ. ನಾನು ಹೇಳಿ ಸರಿ ತಾನೆ? ಏನು ಬೇಕಾದ್ರೂ ಅಂದ್ಕೊಳ್ಳಿ, ಒಟ್ಟಿನಲ್ಲಿ ನನ್ನ ಮಗಳಿಗೆ ಡೈವರ್ಸ್ ಸಿಕ್ಕಿದ್ರೆ ಸಾಕು. ಸರ್, ನಿಮ್ಮ ಮಾತಿನ ದಾಟಿ ನೋಡಿದ್ರೆ ಡೈವೋರ್ಸಿನ ಅಗತ್ಯ ನಿಮ್ಮ ಮಗಳಿಗಿಂತ ನಿಮಗೆ ಹೆಚ್ಚಾಗಿರೋ ಆಗಿದೆ. ಹೌದು, ನನ್ನ ಮಗಳು ಸುಖವಾಗಿರಬೇಕು ಅನ್ನೋದೇ ನನ್ನ ಮುಖ್ಯ ಉದ್ದೇಶ. ಅದಿರಬೇಕು ಅಂದರೆ ಅವಳಿಗೆ ವಿಚ್ಛೇದನ ಸಿಗಲೇಬೇಕು. ಅದನ್ನು ಕೊಡ್ಸೋಕೆ ನಿಮ್ಮ ಕೈಯಲ್ಲಿ ಆಗುತ್ತಾ ಇಲ್ವಾ? ನಾನೊಬ್ಬ ಲಾಯರ್ ಆಗಿರೋದ್ರಿಂದ ಅದನ್ನು ಬೇಗ ಕೊಡಿಸ್ಬಿಡ್ಬೋದು. ಆದರೆ 16 ವರ್ಷಗಳಿಂದ ನಿಮ್ಮ ಮನೆಯವ್ರನ್ನೆಲ್ಲ ಹತ್ತಿರದಿಂದ ನೋಡಿರೋ ನಾನು. ಒಂದೇ ನಿಮ್ಮ ಮಗಳ ಸ್ವಭಾವ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅದರಿಂದ ನಿಮ್ಮ ಹಿತೈಷಿಯಾಗಿ ಒಂದೆರಡು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಏನಾದರೂ ಹೇಳಿ, ಆದರೆ ನೇತ್ರನ್ಗೆ ಡೈವರ್ಸ್ ಕೊಡಿಸ್ಲೇಬೇಕು. ವಿಚ್ಛೇದನ ಅಂದರೆ ಛೇದಿಸೋದು, ಕತ್ತರಿಸೋದು ಅಂತ ಅರ್ಥ. ಈ ವಿಚ್ಛೇದನ 2 ಸಂಬಂಧಗಳನ್ನು ಕತ್ತರಿಸುತ್ತೆ.
ಎರಡು ಭಾವನೆಗಳನ್ನು ಕತ್ತರಿಸಾಕತ್ತೆ. ಎರಡು ಕುಟುಂಬಗಳನ್ನು, ಒಂದಾಗಿರೋ ಎರಡು ಜೀವಗಳನ್ನು ಶಾಶ್ವತವಾಗಿ ಕತ್ತರಿಸಾಕ್ಲಿ ಅಂತಾನೆ ನಾನು ಹೇಳ್ತಾ ಇರೋದು. ಆಗ್ಲಾದ್ರೂ ಹೊಸ ಸಂಬಂಧನ ಜೋಡಿಸ್ಕೋಬಹುದು. ಅದು ಹಾಗಲ್ಲ ಸರ್. ಒಂದ್ಸಲ ಸುರೇಶನ್ ಕರೆಸಿ ಫೈನಲ್ ಆಗಿ ಮಾತಾಡೋಣ. ಅವನ ತಪ್ಪು ನಾನು ತಿಳಿಸ್ಕೊಳ್ಳೋಕೆ ನಾನು ಪ್ರಯತ್ನ ಪಡ್ತೀನಿ. ಆಗ್ಲಾದ್ರೂ ಅವ್ನು ಬದಲಾದ್ರೆ ಈ ಬೇರೆ ಆಗೋ ಮಾತೇ ಇರಲ್ಲ. ಅಷ್ಟೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ನನ್ನ ಮಗಳಿಗೆ ಏನ್ ಮಾಡಬೇಕು, ಹೇಗಿದ್ರೆ ಚೆನ್ನಾಗಿರ್ತಾಳೆ ಅಂತ ನಾನಾಗಲೇ ನಿರ್ಧಾರ ಮಾಡಾಗಿದೆ. ನೀವು ನಾನು ಹೇಳ್ದಷ್ಟು ಮಾಡಿದ್ರೆ ಸಾಕು. ಇನ್ನು ನಾನು ನಿಮಗೇನು ಹೇಳೋಕ್ಕಾಗಲ್ಲ. ಸರಿ, ಇದಕ್ಕೆ ನಿಮ್ಮ ಮಗಳು ಒಪ್ಪಿಗೆ ಇದೆಯಾ? ನೋಡಿ, ನನ್ನ ಮಗಳನ್ನ ಒಪ್ಪಿಸಿ ಡೈವರ್ಸ್ ಪೇಪರ್ ಮೇಲೆ ಸೈನ್ ಹಾಕ್ಸೋ ಜವಾಬ್ದಾರಿ ನಂದು. ಅಂದ್ರೆ ನಿಮ್ಮ ಮಗಳಿಗೂ ಗೊತ್ತಿಲ್ಲದ ಹಾಗೆ ಈ ಕೆಲಸ ಮಾಡ್ತಾ ಇದ್ದೀವಿ. ತುಂಬಾ ತಪ್ಪು ಸರ್. ಯಾವ್ದ್ರಿ ತಪ್ಪು? ನನ್ನ ಮಗಳು ಇಷ್ಟಪಟ್ಲಲ್ಲ ಅಂತ ಒಬ್ಬ ಅಯೋಗ್ಯನ್ ತಂದು ಅಳೀನ್ ಮಾಡ್ಕೊಂಡಲ್ಲ, ಅದು ತಪ್ಪು. ಅದನ್ನ ಈಗಲಾರು ಸರಿ ಮಾಡ್ಕೊಳ್ಳೋಣ ಅನ್ಕೊಂಡಿದ್ದೀನಿ. ಮಾಡ್ತೀನಿ. ನೋಡಿ, ನೀವು ಪೇಪರ್ಸ್ ರೆಡಿ ಮಾಡಿ ಮನೆಗೆ ತಂದ್ರೆ ಸಾಕು. ಸಂಜೆ ನಿಮಗೆ ಫೋನ್ ಮಾಡ್ತೀನಿ. ನಾನೇನು ಬರ್ತೀನಿ. ಸಂಧ್ಯಾ, ಪ್ಲೀಸ್, ನಾನು ಆಗ್ಲಿಂದ ನೋಡ್ತಾ ಇದ್ದೀನಿ. ಇನ್ನು ಒಂದೇ ಸಮ ಅಳ್ತಾ ಇದ್ದೆ. ನಾನೇನು ಅಂತ ಅರ್ಥ ಮಾಡ್ಕೊಳ್ಳಿ. ಏನ್ ನಡೀತು ಅಂತ ಹೇಳು. ಮಧುವ, ನೀನಾದ್ರೂ ಹೇಳೋ, ಪ್ಲೀಸ್ ಹೇಳೋ. ಕೃಷ್ಣ, ನಿನ್ನ ಮನಸ್ಸನ್ನ ಗಟ್ಟಿ ಮಾಡ್ಕೊಳ್ಳೋ. ನಿಮ್ಮ ತಂದೆಯವರ ದೇಹದ ಎಡಭಾಗ ಪೂರ್ತಿ ಸ್ಟ್ರೋಕ್ ಆಗಿ ಹಾಸ್ಪಿಟ್ಲಲ್ಲಿದ್ದಾರೋ. ಸ್ಟ್ರೋಕ್ ಆಗಿದ್ಯಾ? ಸ್ಟ್ರೋಕ್ ಕೃಷ್ಣ, ಯಾಕೋ ಈಗ ನಗ್ತಾ ಇದೆಯಾ? ದುಃಖ ಹೆಚ್ಚಾಗಿದ್ರೆ ಅತ್ಬಿಡೋ ಕೃಷ್ಣ. ದುಃಖನ ನನ್ನ ಪಾಪಿಗೆ ದುಃಖನ ಇಲ್ಲ ಕಣ. ನನ್ನ ಮಗನ್ ಹೆತ್ತಿದ್ದಾರಲ್ಲ ನಮ್ಮಪ್ಪ ಅಮ್ಮ, ಅವ್ರು ದುಃಖ ಪಡ್ಬೇಕು. ಅವ್ರ ದುಃಖ ಪಡ್ತಾ ಇದ್ದಾರೆ. ಕೃಷ್ಣ, ಇಷ್ಟೊಂದು ಎಕ್ಸೈಟ್ ಆಗ್ಬೇಡ. ಇಂಥ ಸಮಯದಲ್ಲಿ ನೀನು ಎದೆ ಗಟ್ಟಿ ಮಾಡ್ಕೋಬೇಕು. ಹೇಗ್ ಮಾಡ್ಕೊಳ್ಳಿ ಸದ್ಯ? ಹೇಗ್ ಮಾಡ್ಕೊಳ್ಳಿ? ನನ್ನ ಮನಸ್ಸಲ್ಲಿ ಅಗ್ನಿ ಪರ್ವತನೇ ಸಿಡಿದು ಚೂರ್ ಚೂರಾಗ್ತಾ ಇದೆ. ಅಪ್ಪ ಅಮ್ಮನಿಗೆ ನೋವು ಕೊಡ್ತಾ ಇರೋ ಮಗ ನೀನು ಅಂತ ನನ್ನ ಮನ್ಸು ಚುಚ್ಚಿ ಚುಚ್ಚಿ ಹೇಳ್ತಾ ಇದೆ. ನಮ್ಮಪ್ಪ ನನ್ನ ಕಣ್ಮುಂದೆ ಬಂದು ಈಗ ನಿನಗೆ ಸಮಾಧಾನ ಆಯ್ತು ನಮ್ಮ ಮಗನೇ ಅಂತ
ಅಣಕಿಸ್ತಾ ಇದ್ದಾರೆ. ನನ್ನೆದೆ ಕೂಡ ನಮ್ಮಪ್ಪ ನರಳಿ ಒತ್ತಾಡ್ತಾ ಇದ್ದಾರೆ. ಹೀಗಿರ್ಬೇಕಾದ್ರೆ ನಾನು ಹೇಗೆ ಸಮಾಧಾನ ಮಾಡ್ಕೊಳ್ಳಿ ಸದ್ಯ? ಅಲ್ಬೇಡ ಕೃಷ್ಣ, ತೀರಾ ಅಪಾಯ ಅನ್ನುವಂಥದ್ದು ಏನೂ ಆಗಿಲ್ಲ. ಇನ್ 2 ತಿಂಗಳಲ್ಲಿ ಮಾವ ಹುಷಾರಾಗ್ಬಿಡ್ತಾರೆ. ಅವ್ರಿಗೆ ಹಣಕ್ಕಾಗ್ಲಿ ಸಹಾಯಕ್ಕಾಗ್ಲಿ ಯಾವ ಚಿಂತೆನೂ ಇಲ್ಲ. ಪುರುಷೋತ್ತಮ ಅವರು, ನೇತ್ರ, ಮಾಧವಣ್ಣ, ನಾನು ಎಲ್ಲರೂ ಅವ್ರ ಜೊತೆ ಇದ್ದೀವಿ. ಆದ್ರೆ ಅವ್ರ ಮಗನಾಗಿ ನಾನೇ ಅವ್ರ ಜೊತೆ ಇಲ್ವಲ್ಲ ಸದ್ಯ. ಆ ಸಮಯನೂ ಹತ್ರ ಬಂದಿದೆ ಕೃಷ್ಣ. ಇನ್ನೇನು ಆ ಸುನಿಲ್ ಸಿಕ್ಕಾಕೊಳ್ಳೋ ಸಮಯ ಬಂದಿದೆ. ನೀನ್ ಬಿಡುಗಡೆ ಆಗ್ತೀಯ, ಆಗ ನಾವೆಲ್ಲರೂ ಸೇರಿ ಮಾವನ್ ಸೇವೆ ಮಾಡೋಣ. ಹೌದು ಕೃಷ್ಣ, ನಿಮ್ಮ ತಂದೆಯವ್ರ ಬಗ್ಗೆ ನೀನೇನು ಚಿಂತೆ ಮಾಡಬೇಡ. ಅವ್ರನ್ನ ನೋಡಿಕೊಳ್ಳೋದಕ್ಕೆ ನಾವೆಲ್ಲರೂ ಇದೀವೋ. ನೀನಿಲ್ಲಿ ಒಂಟಿಯಾಗಿರೋದ್ರಿಂದ ಈ ವಿಷಯದ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ನಿನ್ನ ಮನಸ್ಥಿತಿ ತೀರಾ ಹದ್ಗೆಡತ್ತೋ. ಅದಕ್ಕೆ ನೀನೇ ಕಂಟ್ರೋಲ್ ಮಾಡಿಕೊಂಡು ಧೈರ್ಯವಾಗಿರು. ಎಲ್ಲ ಒಳ್ಳೇದಾಗುತ್ತೋ. ಆ ದೇವ್ರಿದಾನೋ? ಹೌದು ಕೃಷ್ಣ, ಆ ದೇವ್ರಿದ್ದಾನೆ. ಎಲ್ಲ ಒಳ್ಳೇದಾಗುತ್ತೆ. ಆದ್ರೆ ನೀನ್ ಮಾತ್ರ ಸಮಾಧಾನವಾಗಿರು.